ಆದರೆ ಅದೇ ಪ್ರಾಡಕ್ಟ್ ಇವತ್ತು 900 ರೂಪಾಯಿಗೆ ಸೆಲ್ ಆಗ್ತಿದೆ. ನಾನು ಇದನ್ನ ಪ್ರೈಸ್ ಟ್ರ್ಯಾಕರ್ ಆಗಿ ಚೆಕ್ ಮಾಡಿದಾಗ ಗೊತ್ತಾಯ್ತು, ಇದರ ಹೈಯೆಸ್ಟ್ ಪ್ರೈಸೇ 1100 ರೂಪಾಯಿ. ಇದು ಇದೇ ಫೋನು 4-5 ತಿಂಗಳ ಹಿಂದೆನೆ ಇದೇ ಪ್ರೈಸ್ಗೆ ಅದು 13,000ಕ್ಕೆ ಸೆಲ್ ಆಗ್ತಿತ್ತು. ಫ್ಲಿಪ್ಕಾರ್ಟ್ನ ಬಿಗ್ ಬಿಲಿಯನ್ ಡೇ, ಅಮೆಝಾನ್ನ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್, ಈ ಟೈಮ್ನಲ್ಲಿ ಕೆಲವು ಪ್ರಾಡಕ್ಟ್ಗಳ ಮೇಲೆ ಅಪ್ ಟು 80% ಡಿಸ್ಕೌಂಟ್ ಇಟ್ಟು ಈ ಕಾಮರ್ಸ್ ಕಂಪ್ನಿಗಳು ಸೇಲ್ ಮಾಡ್ತವೆ. ವರ್ಷದ ಯಾವ ಟೈಮಲ್ಲೂ ಆಗದಂಥ ಸೇಲ್ಗಳು ಈ ಟೈಮ್ನಲ್ಲಿ ಆಗುತ್ತೆ. ಹಾಗಾದರೆ ಇವರು ನಿಜವಾಗ್ಲೂ ಇಷ್ಟೊಂದು ಡಿಸ್ಕೌಂಟ್ ಕೊಟ್ಟು ಮಾರ್ತಿದಾರ? ಗ್ಯಾರಂಟಿ ಇಲ್ಲ. ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಫ್ಲಿಪ್ಕಾರ್ಟ್ ಅಥವಾ ಇ ಕಾಮರ್ಸ್ ಕಂಪ್ನಿಗಳು ಯಾವ ರೀತಿ ನಮ್ಮ ಜೊತೆ ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಪ್ರೂಫ್ ಸಮೇತ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಇಂಡಿಯನ್ ಜನರ ಮೈಂಡ್ ಸೆಟ್ ಹೇಗಿದೆ ಅಂದರೆ, ಯಾವುದೇ ಪ್ರಾಡಕ್ಟು ಆಫರಲ್ಲಿ ಸಿಗ್ತಿದೆ ಅಂದರೆ ಅದು ಯೂಸ್ ಇರಲಿ ಬಿಡಲಿ ಅದನ್ನು ಪರ್ಚೇಸ್ ಮಾಡಿಬಿಡ್ತಾರೆ. ಆ ಪ್ರೈಸ್ಗೆ ಅದು ವರ್ತ್ ಇದೆಯಾ ಅಂತ ಕೂಡ ಚೆಕ್ ಮಾಡೋದಿಲ್ಲ. ಯಾವುದೇ ಕಂಪ್ನಿ 10-15% ಡಿಸ್ಕೌಂಟ್ ಕೊಟ್ಟರೆ ಓಕೆ, ಅದು ಅಕ್ಸೆಪ್ಟಬಲ್. ಆದರೆ ಅಪ್ ಟು 80% ಡಿಸ್ಕೌಂಟ್ಗಳು ಕೊಡ್ತವೆ ಅಂದರೆ ಅದರಿಂದ ಏನೋ ಒಂದು ಸ್ಟ್ರಾಟಜಿ ಇದ್ದೇ ಇರುತ್ತೆ. ಬೇಸಿಕಲಿ ಈ ಕಾಮರ್ಸ್ ಕಂಪ್ನಿಗಳಾದ ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರಾ ಇವರಿಗೆ ಕಸ್ಟಮರ್ಸ್ಗಳನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಆಫರ್ಸ್ಗಳನ್ನು ಬಿಗ್ ಬಿಲಿಯನ್ ಡೇ, ಗ್ರೇಟ್ ಇಂಡಿಯನ್ ಫೆಸ್ಟಿವಲನ್ನು ಮಾಡ್ತಾರೆ. ಈ ಟೈಮ್ನಲ್ಲಿ ಪ್ರೈಸನ್ನು ಕಡಿಮೆ ಮಾಡಿ ಸೇಲ್ ಮಾಡ್ತಾರೆ. ಇದರಿಂದ ಕಂಪ್ನಿಗಳಿಗೆ ಹೊಸ ಕಸ್ಟಮರ್ಗಳು ಕೂಡ ಸಿಗ್ತಾರೆ, ಜೊತೆಯಲ್ಲಿ ಕಸ್ಟಮರ್ಸ್ಗಳಿಗೆ ಕಡಿಮೆ ಪ್ರೈಸ್ನಲ್ಲಿ ಪ್ರಾಡಕ್ಟ್ ಕೂಡ ಸಿಗುತ್ತೆ. ಆದರೆ ಇದು ಎಲ್ಲ ಕಡೆ ಅಪ್ಲೈ ಆಗೋದಿಲ್ಲ. ಈ ಒಂದು ಆಫರ್ಸ್ ಕೇವಲ ಕಸ್ಟಮರ್ಸ್ಗಳನ್ನು ತಮ್ಮ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಇರುವಂಥ ಒಂದು ದಾರಿ ಅಷ್ಟೇ. ನಿಮಗೆ ನಂಬಿಕೆ ಬಂದಿಲ್ಲ ಅಂದರೆ ನಾನು ನಿಮಗೆ ಪ್ರೂಫ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಪ್ರಾಡಕ್ಟ್ 1.5 ತಿಂಗಳ ಹಿಂದೆಗಡೆ ಅಂದರೆ ಆಗಸ್ಟಲ್ಲಿ 810 ರೂಪಾಯಿಗೆ ಸೆಲ್ ಆಗ್ತಿತ್ತು. ಆದರೆ ಅದೇ ಪ್ರಾಡಕ್ಟ್ ಇವತ್ತು 900 ರೂಪಾಯಿಗೆ ಸೆಲ್ ಆಗ್ತಿದೆ. ಅದು ಕೂಡ 41% ಆಫರಲ್ಲಿ ಈ ಪ್ರಾಡಕ್ಟ್ ಸೋಲ್ಡ್ ಔಟ್ ಆಗಿದೆ. ಇದೇ ರೀತಿ ಎಷ್ಟೋ ಪ್ರಾಡಕ್ಟ್ಗಳನ್ನು ಆ್ಯಕ್ಚುಯಲ್ ಪ್ರೈಸಿಗೆ ಆಫರ್ ಅಂತ ಹೇಳಿ ಸೆಲ್ ಮಾಡ್ತಿದ್ದಾರೆ. ಬೇಸಿಕಲಿ ಇದರಿಂದ ಒಂದು ಚೀಪ್ ಗಿಮಿಕ್ ಇದೆ. ಯಾವ ರೀತಿ ಅಂದರೆ ಬಿಗ್ ಬಿಲಿಯನ್ ಡೇ, ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಈ ರೀತಿ ಆಫರ್ಸ್ಗಳ ಶುರುವಾಗೋಕ್ಕಿಂತ ಮುಂಚೆ 1.5 ತಿಂಗಳ ಹಿಂದೆ ಪ್ರಾಡಕ್ಟ್ಗಳ ಪ್ರೈಸನ್ನು ಇವರೇ ಹೈಕ್ ಮಾಡ್ತಾರೆ. ಅದಾದ ನಂತರ ಬಿಗ್ ಬಿಲಿಯನ್ ಡೇಯಲ್ಲಿ ಆ್ಯಕ್ಚುಯಲ್ ಪ್ರೈಸ್ಗೆ ಈ ಪ್ರಾಡಕ್ಟನ್ನು ಸೆಲ್ ಮಾಡಿ ಆಫರ್ ಅಂತ ಹೇಳಿ ನಮ್ಮನ್ನು ಯಾಮಾರಿಸ್ತಿದ್ದಾರೆ ಅಷ್ಟೇ. ನೀವೇ ಯೋಚನೆ ಮಾಡಿ, ಯಾವುದಾದ್ರೂ ಕಂಪ್ನಿ ಅಪ್ ಟು 80% ಡಿಸ್ಕೌಂಟ್ ಕೊಡುತ್ತೆ ಅಂದರೆ ಆ ಕಂಪ್ನಿ ನಿಜವಾಗ್ಲೂ ಇರುತ್ತಾ? ಸೊ ನಾನು ನಿಮ್ಗೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಪ್ರಾಡಕ್ಟು ಆ್ಯಕ್ಚುಯಲ್ ಪ್ರೈಸ್ ಬಂದೆ 1100 ರೂಪಾಯಿ. ಆದರೆ ಇವ್ರು ಹೇಳ್ತಿರೋ ಪ್ರಕಾರ ಈ ಪ್ರಾಡಕ್ಟ್ನ ಪ್ರೈಸ್ 5000 ಇದೆ, ನಾವು ನಿಮಗೆ ಡಿಸ್ಕೌಂಟಲ್ಲಿ ಇದನ್ನು ಕೇವಲ 1100 ರೂಪಾಯಿ ಕೊಡ್ತಿದ್ದೀವಿ ಅಂತ. ನಾನು ಇದನ್ನು ಪ್ರೈಸ್ ಟ್ರ್ಯಾಕರ್ ಆಗಿ ಚೆಕ್ ಮಾಡಿದಾಗ ಗೊತ್ತಾಯಿತು, ಇದರ ಹೈಯೆಸ್ಟ್ ಪ್ರೈಸೇ 1100 ರೂಪಾಯಿ. ಇದು ಅಮೆಝಾನ್ಗೆ ಬಂದಾಗಿಂದನೂ ಕೂಡ ಇದು 1100 ರೂಪಾಯಿಗೆ ಸೆಲ್ ಆಗ್ತಿದೆ. ಆ್ಯಂಡ್ ಇವತ್ತು ಕೂಡ ಅದು 1100 ರೂಪಾಯಿಗೆ ಸೆಲ್ ಆಗ್ತಿದೆ, ಅದು ಕೂಡ ಡಿಸ್ಕೌಂಟ್ ಎಂಬ ಹೆಸರಿನಲ್ಲಿ. ಈ ರೀತಿ ತುಂಬ ಎಕ್ಸಾಂಪಲ್ಗಳಿದ್ದಾವೆ ನಮ್ಮ ಜೊತೆ ಸ್ಕ್ಯಾಮ್ ಆಗ್ತಿರೋದಕ್ಕೆ. ಈ ರೀತಿ ಫೇಕ್ ಆಫರ್ಗಳಿಂದ ಕಸ್ಟಮರ್ಸ್ಗಳನ್ನು ಇವರೆಲ್ಲ ಸೇರಿ ಯಾಮಾರಿಸ್ತಿದ್ದಾರೆ. ಈ ಬಿಗ್ ಬಿಲಿಯನ್ ಡೇಯಲ್ಲಿ ಅತಿ ಹೆಚ್ಚಾಗಿ ಸೇಲ್ ಆಗೋದೇ ಈ ಎಲೆಕ್ಟ್ರಾನಿಕ್ ಐಟಮ್ಸ್, ಎಸ್ಪೆಷಲಿ ಸ್ಮಾರ್ಟ್ ಫೋನ್ಗಳು. ಆದರೆ ನಿಮ್ಗೆ ಗೊತ್ತಿಲ್ಲ ಈ ಸ್ಮಾರ್ಟ್ ಫೋನ್ಗಳಿಗೆ ಮೇಲೆ ಇಷ್ಟೊಂದು ಆಫರ್ ಹೇಗೆ ಕೊಡ್ತಾರೆ ಅಂತ. ಸೊ ಮಧ್ಯದಾಗಿ ನಾನು ನಿಮಗೆ ಬಿಗ್ ಬಿಲಿಯನ್ ಡೇ ಹೋಮ್ ಪೇಜಲ್ಲಿ ಒಂದು ಫೋನ್ ತೋರಿಸ್ತೀನಿ. ಈ ಫೋನ್ ಆ್ಯಕ್ಚುಯಲ್ ಆಗಿ 13,000ಕ್ಕೆ ಸೆಲ್ ಆಗ್ತಿದೆ, ಅದು ಕೂಡ 23% ಡಿಸ್ಕೌಂಟಲ್ಲಿ. ಆದರೆ ಇದನ್ನು ನಾನು ಪ್ರೈಸ್ ಟ್ರ್ಯಾಕರ್ ಹಾಕಿ ಚೆಕ್ ಮಾಡಿದಾಗ ಇದು ಇದೇ ಫೋನು 4-5 ತಿಂಗಳ ಹಿಂದೆನೆ ಇದೇ ಪ್ರೈಸ್ಗೆ ಅದು 13,000ಕ್ಕೆ ಸೆಲ್ ಆಗ್ತಿತ್ತು. ಆದರೆ ಇವತ್ತು ಅದೇ ಪ್ರೈಸ್ಗೆ ಅಪ್ ಟು 23% ಆಫ್ ಅಂತ ಹೇಳಿ ಫೇಕ್ ಆಫರ್ಸ್ಗಳನ್ನು ಸೇರಿಸಿ ಈ ಪ್ರಾಡಕ್ಟನ್ನು ಸೆಲ್ ಮಾಡ್ತಿದ್ದಾರೆ. ಇದೇ ರೀತಿ ಫೋನ್ಗಳ ಮೇಲೆ ಎಷ್ಟೊಂದು ಆಫರ್ ಕೊಡ್ತಾರೆ, ಅವ್ರು ಯಾವ ರೀತಿ ಪ್ರಾಫಿಟನ್ನು ಮಾಡ್ತಾರೆ. ಸಪೋಸ್ ಒಂದು ಫೋನ್ ಇದೆ, ಈ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ 10,000 ಕಾಸ್ಟ್ ಆಗುತ್ತೆ ಆ್ಯಂಡ್ ಅದರ ಸೆಲ್ಲಿಂಗ್ ಪ್ರೈಸ್ ಬಂದು 20,000. ಒಂದು ಪ್ರಾಡಕ್ಟ್ ಸೆಲ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅವ್ರಿಗೆ 10,000 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಪ್ರತಿಯೊಂದು ದಿನಕ್ಕೆ ಇವರು ಏನಿಲ್ಲ ಅಂದರೂ 10 ಪ್ರಾಡಕ್ಟನ್ನು ಸೆಲ್ ಮಾಡ್ತಾರೆ. ಸೊ ಇವರ ಟೋಟಲ್ ಪ್ರಾಫಿಟ್ ಎಷ್ಟಾಯಿತು? 10 × 10. ಸೊ ಇವರ ಪ್ರಾಫಿಟ್ ಬಂದು 1,00,000 ರೂಪಾಯಿ ಆಗುತ್ತೆ. ಇಂಥ ಬಿಗ್ ಬಿಲಿಯನ್ ಡೇನಲ್ಲಿ 20,000 ಇರೋಂಥ ಫೋನ್ ಪ್ರೈಸ್ನ 15,000ಕ್ಕೆ ಇಳಿಸ್ತಾರೆ. ಆಗ ಅವರ ಪ್ರಾಫಿಟ್ ಮಾರ್ಜಿನ್ 5,000 ಇರುತ್ತೆ. ಈ ಟೈಮ್ನಲ್ಲಿ ನಾರ್ಮಲ್ ಆಗಿ 10-15 ಸೇಲ್ ಆಗ್ತಿದ್ದಂಥ ಫೋನ್ಗಳು 500ರಿಂದ 600 ಸೇಲ್ ಆಗ್ತವೆ. ಸೊ ಆದ್ದರಿಂದ ಇವರಿಗೆ ಬರುವಂಥ ಪ್ರಾಫಿಟ್ 3,00,000 ರೂಪಾಯಿ ಆಗಿರುತ್ತೆ. ಇದೇ ರೀತಿ ಸ್ಮಾರ್ಟ್ಫೋನ್ ಕಂಪ್ನಿಗಳು ಪ್ರೈಸನ್ನು ಸ್ವಲ್ಪ ಕಡಿಮೆ ಮಾಡಿ ಅತಿ ಹೆಚ್ಚು ಸೇಲ್ಸನ್ನು ಮಾಡಿದಾಗ ಪ್ರಾಫಿಟ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಅನೇಕ ಫೋನ್ಗಳ ಮೇಲೆ ಫೇಕ್ ಆಫರ್ಗಳನ್ನು ಹಾಕಿ ಸೇಲ್ ಮಾಡಲಾಗ್ತದೆ. ಈ ಟೈಮ್ನಲ್ಲಿ ಹೈಯೆಸ್ಟ್ ಸೇಲ್ ಆಗುವಂಥ ಪ್ರಾಡಕ್ಟೇ ಫೋನ್ಸ್, ಎಸ್ಪೆಷಲಿ ಐಫೋನ್ಗಳು. ಈ ಸೇಲ್ನಲ್ಲಿ ಐಫೋನ್ 15ರಿಂದ 20,000 ಡಿಸ್ಕೌಂಟನ್ನು ಯಾವ ರೀತಿ ಕೊಡುತ್ತೆ? ಸೊ ಇದಕ್ಕಿಂತ ಮುಂಚೆ ಪ್ರತಿ ವರ್ಷ ಸೆಪ್ಟೆಂಬರ್ನಲ್ಲಿ ಆ್ಯಪಲ್ ಕಂಪ್ನಿ ತಮ್ಮ ಹೊಸ ಸೀರೀಸನ್ನು ಲಾಂಚ್ ಮಾಡುತ್ತೆ. ಆದ್ದರಿಂದ ಹಳೆ ಸೀರೀಸ್ ಪ್ರೊಡಕ್ಷನನ್ನು ಸ್ಟಾಪ್ ಮಾಡುತ್ತೆ. ಆದ್ದರಿಂದ ಇದ್ದಂಥ ಹಳೆ ಸ್ಟಾಕನ್ನು ಸೆಲ್ ಮಾಡೋದಕ್ಕೆ ಈ ರೀತಿ ಡಿಸ್ಕೌಂಟನ್ನು ಕೊಡ್ತಾರೆ. ಇದು ನಿಜ ಅಲ್ಲ ಅಂದರೆ ಹೋಗಿ ಒಂದ್ಸರಿ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟನ್ನು ಚೆಕ್ ಮಾಡಿ. ಈಗಿರುವಂಥ ಐಫೋನ್ 16ನ ಮೇಲೆ ಓನ್ಲಿ 1% ಡಿಸ್ಕೌಂಟ್ ಕೂಡ ಕೊಟ್ಟಿರಲ್ಲ. ಆ್ಯಕ್ಚುಯಲ್ ಪ್ರೈಸ್ ಏನಿದೋ ಅಷ್ಟಕ್ಕೆ ಸೆಲ್ ಮಾಡ್ತಿರ್ತಾರೆ.
ಈ ಸೇಲ್ನಲ್ಲಿ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಏನಾದರೂ ಪರ್ಚೇಸ್ ಮಾಡಿ. ನಿಮ್ಮ ಹತ್ರ ಆಲ್ರೆಡಿ ಫೋನ್ ಇದೆ ಆದರೆ ಈ ಆಫರನ್ನು ಮಿಸ್ ಮಾಡ್ಕೊತೀನಿ ಅಂತ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಂದ್ಸಲಿ ಆ ಪ್ರೈಸ್ ಅಥವಾ ಆ ಆಫರ್ ಫೇಕ್ ಆಗಿರುತ್ತೆ, ಜಸ್ಟ್ ನಿಮ್ಮನ್ನು ಆ ಟ್ರ್ಯಾಪ್ಗೆ ಬೀಳ್ಸ್ಕೊಳೋದಕ್ಕಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು? ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಏನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದಾರೆ ಅವರಿಗೆ ಶೇರ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.